ಖ್ಯಾತೆ ತೆಗೆದ ಡೊನಾಲ್ಡ್ ಟ್ರಂಪ್ಗೆ ಇರಾನ್ ಟಕ್ಕರೊಂದನ್ನು ಇಲ್ಲಿ ಕೊಟ್ಟಿದೆ. ಶಾಂತಿ ಮಾತುಕತೆ ವಿಫಲವಾಗಲು ಅಮೆರಿಕಾನೇ ಕಾರಣ. ಸಕಾರಾತ್ಮಕ ರೀತಿಯಲ್ಲಿ ಚರ್ಚೆಗೆ ಸಿದ್ಧವೇ ಇರಲಿಲ್ಲ ಅವರು. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಈಡೇರಿಸಲು ಆಗದಂತಹ ಷರತ್ತುಗಳನ್ನು ಮಂಡಿಸಲಾಗಿತ್ತು. ಫ್ರಾನ್ಸ್ ಅಧ್ಯಕ್ಷರ ಜೊತೆ ಪೆಜೆಶ್ಕಿಯನ್ ಮಾತುಕತೆಯೊಂದನ್ನು ಮಾಡಿರ್ತಾರೆ. ಡೊನಾಲ್ಡ್ ಟ್ರಂಪ್ ನಡೆ ಬಗ್ಗೆ ಮ್ಯಾಕ್ರನ್ಗೆ ಮಾಹಿತಿಯೊಂದನ್ನು ನೀಡಿದ್ದಾರೆ. ಮತ್ತೊಂದು ಕಡೆ ಏನು ಈಗ ಇನ್ನೊಂದು ಸುತ್ತಿನ ಸಂಧಾನ ಮಾತುಕತೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಎನ್ನಲಾಗ್ತಾ ಇದೆ. ಪಾಕ್ನಲ್ಲಿಗೆ ಮತ್ತೆ ಸಭೆ ನಡೆಸುವ ಬಗ್ಗೆ ಚರ್ಚೆಯನ್ನು ಮಾಡ್ತಾರಾ ಅನ್ನುವಂಥದ್ದು ಒಂದು ಕಡೆ ಕ್ವಶನ್ ಆಗಿದೆ. ಈ ವಾರದ ಕೊನೆಯಲ್ಲಿ ಶಾಂತಿ ಮಾತುಕತೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇಸ್ಲಾಮಾಬಾದ್ಗೆ ಆಗಮಿಸಲಿರುವ ಅಧಿಕಾರಿಗಳು ಅಮೆರಿಕದಿಂದ ಯಾರು ಬರ್ತಾರೆ ಅನ್ನೋದು ಸಸ್ಪೆನ್ಸ್ ಆಗಿದೆ. ಈಗಾಗಲೇ ಅಮೆರಿಕ ಮತ್ತು ಇರಾನ್ ಸಂಧಾನ ಮಾತುಕತೆಗೆ ಪಾಕಿಸ್ತಾನ ಒಂದು ವೇದಿಕೆಯೊಂದನ್ನು ಕಲ್ಪಿಸಿಕೊಟ್ಟಿತ್ತು, ಒಂದು ವೇದಿಕೆ ಮಾಡಿಕೊಟ್ಟಿತ್ತು. ಸಂಧಾನ ಮಾತುಕತೆ ಮಾಡಿ ಇನ್ನು ಮುಂದೆ ಈ ಯುದ್ಧ ಹೀಗೆ ಕಂಟಿನ್ಯೂಸ್ ಆದರೆ ಸಾಕಷ್ಟು ದೇಶಗಳಿಗೂ ಕೂಡ ನಷ್ಟವಾಗುತ್ತೆ, ಇದರಿಂದ ಯಾರಿಗೂ ಕೂಡ ಯೂಸ್ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವೇದಿಕೆಯೊಂದನ್ನು ಕಲ್ಪಿಸಿಕೊಟ್ಟಿತ್ತು ಸಂಧಾನ ಮಾತುಕತೆಗೆ. ಈಗಿರಬೇಕಾದ್ರೆ ಇರಾನ್ ವಿಧಿಸಿದಂತಹ ಷರತ್ತುಗಳು ಅಮೇರಿಕ ಅದನ್ನು ಒಪ್ಪಲಿಲ್ಲ. ಅಮೇರಿಕ ಕೂಡ ಒಂದಿಷ್ಟು ಕ್ವಶನ್ಗಳನ್ನು ಹಾಕುತ್ತೆ. ಸೊ ಆ ಒಂದು ಕಾರಣದಿಂದಾಗಿ 21 ಗಂಟೆಗಳ ಕಾಲ ನಡೆದಂತಹ ಆ ಒಂದು ಸಂಧಾನ ಸಭೆ ವಿಫಲವಾಗುತ್ತೆ. ಏನೋ ಒಂದು ಮಾತುಕತೆಯೊಂದನ್ನು ಮಾಡ್ಕೊಂಡು ಬರೋದಕ್ಕೆ ಹೋಗಿರ್ತಾರೆ. ಒಂದಿಷ್ಟು ಡಿಮ್ಯಾಂಡ್ಗಳನ್ನು ಇರಾನ್ ಇಡುತ್ತೆ. ಅದಕ್ಕೆ ಅಮೇರಿಕ ಯಾವುದನ್ನು ಕೂಡ ಒಪ್ಕೊಳ್ಳೋದಿಲ್ಲ. ಸೊ ಆ ಒಂದು ಕಾರಣದಿಂದಾಗಿ ಆ ಒಂದು ಮಾತುಕತೆ ವಿಫಲವಾಗುತ್ತೆ. ಸೊ ಈಗ ಎರಡನೇ ಸುತ್ತಿನ ಅಂದರೆ ಮತ್ತೊಂದು ಬಾರಿ ಸಂಧಾನ ಸಭೆಯನ್ನು ಮಾಡಬೇಕು ಅನ್ನುವಂತಹ ಚಿಂತನೆಯಲ್ಲಿ ಇದ್ದಾರೆ. ಒಂದು ಕಡೆ ಇರಾನ್ ಯಾವಾಗ ಅಮೇರಿಕ ಜೊತೆಗೆ ಸಂಧಾನ ಮಾತುಕತೆ ಮಾಡೋದಕ್ಕೆ ಇಸ್ಲಾಮಾಬಾದ್ಗೆ ಹೋಗಿರ್ತಾರಲ್ವ, ಆ ಒಂದು ಸಂದರ್ಭದಲ್ಲಿ ಕೊನೆ ಕ್ಷಣದಲ್ಲಿ ಇರಾನ್ ಒಂದು ಮಾತಿಡುತ್ತೆ, ಯಾವುದೇ ಕಾರಣಕ್ಕೂ ಇನ್ನೊಂದು ಬಾರಿ ನಾನು ಈ ರೀತಿಯಾಗಿ ಮಾತುಕತೆಗೆ ಆಗಮಿಸೋದಿಲ್ಲ, ಸಂಧಾನ ಸಭೆಗೆ ನನ್ನ ಕರಿಬೇಡಿ, ನಾನು ಬರೋದಿಲ್ಲ ಅಂಥೇಳಿ ಇರಾನ್ ಅವರು ಹೇಳಿರ್ತಾರೆ. ಸೊ ಈಗಿರಬೇಕಾದ್ರೆ ಈಗ ಮತ್ತೊಂದು ಬಾರಿ ಸಂಧಾನ ಸಭೆ ನಡೆಯುತ್ತಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆಯೇ ಆಗ್ತಾ ಇದೆ. ಇಸ್ಲಾಮಾಬಾದ್ಗೆ ಆಗಮಿಸಲಿರುವಂತಹ ಅಧಿಕಾರಿಗಳು ಈ ವಾರದ ಕೊನೆಯಲ್ಲಿ ಶಾಂತಿ ಮಾತುಕತೆ ನಡೆಯಬಹುದು ಅನ್ನುವಂಥದ್ದು ಕೂಡ ಒಂದು ಕಡೆ ಮಾಹಿತಿಗಳು ಕೂಡ ಹರಿದಾಡ್ತಾ ಇದೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಇಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಕಾರಾತ್ಮಕ ರೀತಿಯಲ್ಲಿ ಚರ್ಚೆಗೆ ಸಿದ್ಧವೇ ಇರಲಿಲ್ಲ ಇವರು. ಶಾಂತಿ ಮಾತುಕತೆ ವಿಫಲವಾಗಲು ಇಲ್ಲಿ ಮುಖ್ಯ ಕಾರಣ ಅಂದರೆ ಅಮೇರಿಕ. ಈಡೇರಿಸಲಾಗದಂತಹ ಇರುವಂತಹ ಷರತ್ತುಗಳನ್ನು ಮಂಡಿಸಲಾಗಿತ್ತು. ಫ್ರಾನ್ಸ್ ಅಧ್ಯಕ್ಷರ ಜೊತೆ ಪೆಜೆಶ್ಕಿಯನ್ ಮಾತುಕತೆಯನ್ನು ನಡೆಸಿದರು. ಸೊ ಹೀಗಿರಬೇಕಾದರೆ ಡೊನಾಲ್ಡ್ ಟ್ರಂಪ್ ಅವರ ನಡೆ ಬಗ್ಗೆ ಮ್ಯಾಕ್ರನ್ಗೆ ಮಾಹಿತಿಗಳು ಕೂಡ ನೀಡಿರ್ತಾರೆ. ಮತ್ತೊಂದು ಸುತ್ತಿನ ಸಂಧಾನ ಮಾತುಕತೆ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಟರ್ಕಿಯವರು ಕೂಡ ಸಂಧಾನ ಮಾತುಕತೆ ಮಾಡಿಸೋದಕ್ಕೆ ಮಧ್ಯಸ್ಥಿಕೆಯೊಂದನ್ನು ವಹಿಸ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಟರ್ಕಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನದಲ್ಲೇ ಇನ್ನೊಂದು ಸುತ್ತಿನ ಮಾತುಕತೆ ಸಂಧಾನ ಸಭೆಯನ್ನು ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕೆಂತಂದರೆ ಸದ್ಯಕ್ಕೆ ಅಮೇರಿಕ ಈ ಒಂದು ಯುದ್ಧವನ್ನು ಇಲ್ಲಿಗೆ ಕೊನೆಗೊಳಿಸೋದಕ್ಕೋಸ್ಕರ ಕಾಯ್ತಾ ಇದೆ. ಒಳಗಡೆ ಅಂದರೆ ಅವರ ಮನಸ್ಸಿನೊಳಗಡೆ ಈ ಒಂದು ಯುದ್ಧವನ್ನು ಇಲ್ಲಿಗೆ ಮುಗಿಸ್ಬೇಕು ಅಂತ ಇದ್ರೂ ಸಹಿತ ಮೇಲ್ಗಡೆ ಮಾತ್ರ ಒಣ ಜಂಬವನ್ನು ತೋರಿಸ್ತಾ ಇದ್ದಾರೆ. ನೀವು ಏನಾದರೂ ಸಂಧಾನ ಮಾತುಕತೆಗೆ ಬರದೇ ಇದ್ದರೆ ನಿಮ್ಮ ಪ್ರದೇಶವನ್ನು ನಾಶ ಮಾಡ್ತೇವೆ, ನಿಮ್ಮ ನಗರಗಳನ್ನು ಧ್ವಂಸ ಮಾಡ್ತೇವೆ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಅವರು ಸಹಿತ ಈಗಾಗಲೇ ಹೇಳ್ತಾ ಇದ್ದರು. ಒಂದು ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣವನ್ನು ಸಾಧಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ರು. ಸೊ ಈಗಿರಬೇಕಾದ್ರೆ ಸಂಧಾನ ಮಾತುಕತೆ ಅಂದರೆ ಮತ್ತೊಮ್ಮೆ ಸಂಧಾನದ ಮಾತುಕತೆ ನಡೆಯುವಂಥದ್ದು ಅಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಎನ್ನಲಾಗ್ತಿದೆ.